ನೀವು ಡಾಕ್ಟ್ರಾ? ಇದೆಂತದು? ಆವಾಗ್ಲಿಂದ ಪೇಪರ್ ಮೇಲೆ ಬರಿತಾನೆ ಇದ್ದೀರಲ್ಲ. ಮೊದ್ಲು ಅವನ್ನ ಪರೀಕ್ಷೆ ಮಾಡಿ. ನೀವ್ಯಾರು? ನಾನು ಯಾರು ಅಂತ ಗೊತ್ತಾದ್ರೆ ನೀವು ಪರೀಕ್ಷೆ ಮಾಡೋದಾ? ಯಾರು ಒಳಗೆ ಬಿಟ್ಟಿದ್ದು? ನಂಗೆ ಯಾರು ಸಹಾಯನೂ ಬೇಕಾಗಿಲ್ಲ ಇಲ್ಲಿಗೆ ಬರೋದಕ್ಕೆ. ಮೊದ್ಲು ಪರೀಕ್ಷೆ ಮಾಡಿ. ಅವ್ರಿಗೆ ಉಸಿರಾಟ ತೊಂದರೆ ಇದೆ, ಆಕ್ಸಿಜನ್ ಕೊಟ್ಟಿರೋದು ಕಾಣಿಸ್ತಿಲ್ವಾ? ನೀವು ಸ್ವಲ್ಪ ಹೊರಗಡೆ ಇರಿ. ಬೇರೆ ಇನ್ಯಾರಾದ್ರೂ ಡಾಕ್ಟರ್ ಇದ್ದಾರಾ ಚೆನ್ನಾಗಿ ಓದಿರೋ ಅಂತವ್ರು? ನಾವೇನ್ ಭಾವನೆಯಲ್ಲಿ ಸಾಯೋದಕ್ಕೆ ಅಂತ ಕರ್ಕೊಂಡ್ ಬಂದಿದೀವಾ? ಆಚೆ ಹೋಗೋ. ನಾನಿಲ್ಲಿನ ಡಾಕ್ಟರ್. ಹೌದಾ? ಮತ್ ನೀನ್ ಆಚೆ ಹೋಗೋ. ಹೋಗ್ತಾನೆ. ನಮ್ 2 ಹೆಂಡತಿಗೆ ಒಬ್ನೇ ಒಬ್ಬ ಅಣ್ಣ, ಅವನು ಸಾಯೋ ಸ್ಥಿತಿಲಿ ಇಲ್ಲಿ ಮಲಗಿದಾನೆ. ನನ್ನ ಪ್ರೀತಿಯ ಭಾವ. ಭಾವ ಬರೀ ನೋಡ್ತಾ ನಿಂತ್ಕೋಬೇಡಿ, ಎಕ್ಸ್ರೇ ಆದ್ರೂ ತೆಗ್ಸಿ. ನನ್ ಕರಿತಾ ಇದ್ದಾರೆ. ಏನ್ ಬಾಬಾ? ಬಾಯಿ ಮುಚ್ಕೊಂಡು ಆಚೆ ಹೋಗ್ತೀಯ ನೀನು? ನಿನ್ ಕೈ ಮುಗಿತೀನೋ? ಆಕ್ಚುಲಿ ನಿನ್ಗೇನ್ ತೊಂದರೆ ಆಗಿದೆ ಈಗ? ಕೆಮ್ಮಿದೆ ಸರ್. ಹಲೋ, ಇಲ್ಲಿ ತರ ಕೆಂಬೇಡ, ಇದು ಆಸ್ಪತ್ರೆ. ಯಾವಾಗಿಂದ ಈ ತರ? 1 ತಿಂಗಳಿಂದ. ಈ ತರ ಕೆಮ್ಗೆ ಬೇರೆ ಆಸ್ಪತ್ರೆ ತೋರ್ಸಕ್ ಆಗ್ಲಿಲ್ಲ ನಿನ್ಗೆ? ಇನ್ನೇನ್ ಸಮಸ್ಯೆ ಆಗಿದೆ ನಿಂಗೆ? ನಡಿಬೇಕಾದ್ರೆ ಕಾಲ್ ನೋವು ಬರುತ್ತೆ. MRI ಮಾಡಿಸ್ಬಿಡು. ಒಂದ್ MRI ಮಾಡಿಸ್ಬಿಡು. ಮೈಕಲ್, ನನ್ ಜೊತೆ ಬಾ. ನಿನಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ. ಯಾರಾದ್ರೂ ಕ್ಯಾಶುಯಾಲಿಟಿಗೆ ಬಂದ್ರೆ ಅವ್ರಿಗೆ ಬೇಕಿರೋ ಟೆಸ್ಟ್ಗಳಿಗೆ, ಸ್ಕ್ಯಾನಿಂಗ್ಗಳಿಗೆ ಪ್ರಿಸ್ಕ್ರೈಬ್ ಮಾಡು ಅಂತ ಹೇಳಿರ್ಲಿಲ್ವಾ? ಹೌದು, ಆದ್ರೆ ಅವಶ್ಯಕತೆ ಬಂದ್ರೆ ಅಲ್ವಾ ಸರ್? ಅಪ್ಪ ಮೈಕಲ್, ನಿನಗ್ ಬರೆಯೋಕಾದ್ರೆ ಬರಿ. ಈ ಕ್ಯಾಶುಯಾಲಿಟಿಗೆ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಬೇರೆಯವ್ರಿಗೆ ಮಾಡಕ್ಕಾಗುತ್ತೆ ಅನ್ನೋದಾದ್ರೆ ನಿನಗೂ ಆಗತ್ತೆ. ಇಲ್ಲ ಅಂದ್ರೆ ಈ ಜೇಮ್ಸು ನಿನ್ನ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಾನೆ. ಅದು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋದಿಲ್ಲ. ಎಲ್ಲಾರನ್ನು ಕೆಟ್ಟವ್ರನ್ನಾಗಿ ಬಿಂಬಿಸಿ ಒಬ್ಬ ಮಾತ್ರ ಒಳ್ಳೆಯವನಾಗ ಚೆನ್ನಾಗಿರೋದಿಲ್ಲ. ಗೊತ್ತಾಯ್ತಾ? ಜಾಯ್ 1 2 3. ಕರಾಟೆ ಕಲ್ತಿರೋನು ಕೂಡ ಕಲೆಗಾರ ಇದ್ದ ಹಾಗೆ. ಅವನ ಬರೀ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ಹೇಳ್ದ ಕೇಳುತ್ತೆ. ನಿಮಗೆ ಗೊತ್ತು ತಾನೆ, ಜಾಕಿ ಚಾನ್, ಬ್ರೂಸ್ಲಿ, ಜೆಟ್ಲಿ, ಟೋನಿ ಜಾ. ಯಾಮೇನ್ ನನ್ನನ್ನ ಕೋಚಾಗಿ ಪಡೆಯೋದಿಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿದ್ರಿ ಅನ್ಸುತ್ತೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ದುಡ್ಡು ಸಿಗ್ಬಹುದು, ಪ್ರಶಸ್ತಿ ಕೂಡ ಸಿಗ್ಬಹುದು, ಸರ್ಕಾರಿ ಕೆಲಸ ಕೂಡ ಸಿಗ್ಬಹುದು. ಅದೆಲ್ಲ ನಿಮಗ್ ಸಿಗ್ಬೇಕು ಅಂದ್ರೆ ಅದ್ ಗೊತ್ತಿರೋದು ನನಗ್ ಮಾತ್ರ. ಅದಕ್ಕೇನೆ ನನ್ಗೂ ಬೇರೆ ಕೋಚ್ಗಳಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಷ್ಟಾದ್ರೂ ನಿನ್ನ ಯಾಕೆ ಅಣ್ಣ ಅಂತ ಕರೀತಿದ್ದಾರೆ? ಅಣ್ಣನ ಸಾರ್. 1 2. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ ಮಗನ್ ಕೈ ಹೊಡೆದಾಕೋದು ಪ್ರಾಕ್ಟೀಸಾ? ಏನ್ ನಡೀತಾ ಇದೆ ಇಲ್ಲಿ? ನನ್ ಸರಿಯಾಗಿ ಹೇಳು. ಅದು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಮತ್ತಿದು ಫಸ್ಟ್ ಟೈಮ್ ಆಗಿರೋದು. ಇಲ್ಲ, ಜೆರಾರ್ಡ್ ತುಂಬಾ ರೂಢಾಗಿ ನಡ್ಕೋತಾನೆ. ಅವ್ನ ನಮ್ಮ ಮೇಲೆ ದ್ವೇಷ ಇಟ್ಟಿದ್ದಾನೆ. ಯಾರೀ ಜೆರಾರ್ಡ್? ಜೆರಾರ್ಡ್ ಪೀಟರ್. ನಿನ್ನಿ ಮಂಕಿ ಸ್ಟೈಲ್ ಹೇರ್ ಕಟ್ಟು. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪರ್ಸನಲ್ ರೈವಲ್ ಎಲ್ಲ ಇಟ್ಕೋಬೇಡ ಅಂತ ಹೇಳಿಲ್ವಾ? ನನಗದೆಲ್ಲ ಗೊತ್ತಿಲ್ಲ. ಅವ್ನ್ ಕೈ ಮುಟ್ಟಿದ್ದಕ್ಕೆ ಮುರಿದೋಯ್ತು. ತೆಗೆದೊಂದು ಬಿಟ್ಟ ಅಂದ್ರೆ ಬೇಕು ಅಂತ ಮಾಡ್ಲಿಲ್ವಾ? ಇಲ್ಲ ಮಾಸ್ಟರ್, ಇವನ್ ಗರ್ಲ್ಸ್ ಜೊತೆ ಸರಿಯಾಗಿ ಬಿಹೇವ್ ಮಾಡಲ್ಲ. ಗರ್ಲ್ಸ್ ಜೊತೆ ಫೈಟ್ ಮಾಡ್ತಾನೆ. ಮರಿಯಾ ಮತ್ತೆ ರಿಯಾ ಜೊತೆ ಇಂಡಿಸೆಂಟ್ ಆಗಿ ನಡ್ಕೋತಾನೆ. ನಿನ್ಗೆ ಫೈನಲ್ ವಾರ್ನಿಂಗು. ಮಗಳೇ, ಮತ್ತೆ ಯಾವಾಗ ಬರೋದು? ತುಂಬಾ ಲೇಟ್ ಎಲ್ಲ ಮಾಡ್ಕೋಬೇಡ. ಅವನಿನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಿಲ್ಲ, ಸರಿನಾ? ನಿನ್ನ ಮೊಬೈಲ್ ನಿನ್ ಜೊತೆಲೇ ಇರ್ಲಿ, ಓಕೆ? ನೀವು ಮೈಕ್ ಬಗ್ಗೆ ಏನೇನೋ ಹೇಳ್ಬೇಡಿ, ಫೋನ್ ಕೈಯಲ್ಲೇ ಇರುತ್ತೆ. ಬಾಯ್. ಬಾಯ್. ಏನಾಯ್ತು? ಈ ಕಡೆ ಬಾ. ಓಡಿ ಓಡೋಗ್ರು, ತಪ್ಪಿಸ್ಕೊಂಡ್ಬಿಡ್ತಾನೆ. ಹಿಡ್ಕೊಳ್ರೋ, ಓಡಿ ಎಲ್ಲೋದ್ರೂ ಬಿಡ್ಬೇಡಿ. ಯಾಕೆ ಓಡ್ ಬಂದೆ? ಯಾಕೆ
ಓದಿದ್ದು? ಒಬ್ಬ ರಾಜಕಾರಣಿ ಆಕ್ಸಿಡೆಂಟ್ ಆಗಿ ಬಂದ್ರು, ಒಂದು ಇಂಜೆಕ್ಷನ್ ಕೊಟ್ಟೆ ಅಷ್ಟೇ, ಹೋಗ್ಬಿಟ್ರು. ಇಂಜೆಕ್ಷನ್? ಅಯ್ಯೋ, ಅದು ಇಂಜೆಕ್ಷನ್ ಫಾಲ್ಟ್ ಅಲ್ಲ, ಕ್ಯಾಶುಯಾಲಿಟಿಲಿ ಈ ಥರನೇ ಎಷ್ಟೋ ಪೇಷಂಟ್ಗಳ ಸಂಬಂಧಿಕರಿಗೆ ಡಾಕ್ಟರ್ಗೆ ಹೊಡೆದ್ರೇನೆ ಸಮಾಧಾನ ಆಗೋದು. ಇದು ಒಂದು ಪಾರ್ಟಿಯವ್ರ ಕೆಲಸ. ಡಾಕ್ಟರ್ ಆಗೋದು ಅಂದ್ರೆ ರಿಸ್ಕ್ ಅಲ್ವಾ? ನೀನು ಅವನಿಗೆ ವಾಪಸ್ ಹೊಡಿಬೇಕಿತ್ತು. ನಾವು ಕ್ರಿಶ್ಚಿಯನ್ಸ್ ಅಲ್ವಾ? ಬೈಬಲಲ್ಲಿ ಏನು ಹೇಳ್ತಾರೆ, ಒಂದ್ ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸು ಅಂತಾರೆ ಅಲ್ವಾ? ಕಣ್ಣಗ್ ಕಣ್ಣು ಮೂಗುಗ್ ಮೂಗು ಅಂತ ಹೇಳಲ್ವಾ ನಿನ್ ಬೈಬಲ್ಲು? ಜೀಸಸ್ಸು ತಪ್ಪು ಮಾಡಿದ್ರು ತಾನೆ? ಆಹಾ, ನೀನು ಹಂಗೆ ಅಲ್ವಾ? ನೀನ್ ಮತ್ತೆ ಹೊಡಿಸ್ತೆ ನನಗೆ. ಏನೇ ಆದ್ರೂ ಹೊಡಿಸ್ಕೊಂಡು ಬಚ್ಚಿಟ್ಕೊಂಡಿದ್ಯಲ್ಲ. ಅವ್ರು ಹೊರಟೋದ್ರು. ಒಳ್ಳೇದು. ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಏನಕ್ಕೆ ಅಂದ್ರೆ ಡಾಕ್ಟರ್ ನಾನಿಲ್ಲಿ ಓದಿದ್ದೀನಿ. ಲೇಡಿ ಅಂತ ನಿನ್ನ ಮುಟ್ಲಿಲ್ಲ, ಇಲ್ಲ ಅಂದ್ರೆ ನಿನ್ಗೂ ಬೀಳ್ತಿತ್ತು. ನನ್ನ ಮುಟ್ಟಿದ್ರೆ ಅಷ್ಟೇ, ನಮಗೂ ಅಸೋಸಿಯೇಷನ್ ಇದೆ. ನಾವು ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ದೇವ್ರ 10% ಜನನ ಕರ್ಕೊಂಡ್ಬಿಡ್ತಾನೆ. ಅದರಲ್ಲಿ 3% ಪೇಷಂಟ್ಗಳ ಸಂಬಂಧಿಕರು ಡಾಕ್ಟರ್ಗೆ ಹೊಡೆದ್ಮೇಲೆ ಹಾಸ್ಪಿಟ್ಲಿಂದ ಹೋಗೋದು. ಮೈಕಲ್, ವಿಷಯ ಏನು ಅಂತ ನಾನು ಕೇಳಿದ್ದು. ಏನ್ ವಿಷಯ? ಸುಮ್ಮನಿರಿ, ಡಾಕ್ಟರ್ ನಾನು. ಆ ಡಾಕ್ಟರ್ ಏನ್ ಹೇಳಿದ್ಲು? ಅದು ನಾನು ಸುಂದರವಾಗಿದ್ದೀನಂತೆ, ಐ ಲವ್ ಯು ಅಂತೆ, ನನ್ನ ಹ್ಯಾಂಡ್ಸಮ್ ಅಂತೆ, ಡೈಲಿ ಇದನ್ನೇ ಹೇಳ್ತಾಳೆ. ಓ ಗಾಡ್, ಏನೋ ಪ್ರಪೋಸ್ ಮಾಡಿದ್ಲಾ? ವೆಲ್, ಡೈಲಿ ನನಗೆ ಈ ಹಾಸ್ಪಿಟಲಲ್ಲಿ 3-4 ಪ್ರಪೋಸಲ್ ಬರ್ತಾನೆ ಇರುತ್ತೆ. ಕನ್ಸಲ್ ಅನ್ಸುತ್ತೆ, ಆದ್ರೂ ಅವಳು ನನಗೆ ಇಷ್ಟ ಆದ್ಲು. ನಿಜವಾಗ್ಲೂ ಅವಳು ನಿನ್ಗೆ ಇಷ್ಟ ಆದ್ಲ? ಹಾಗಾದ್ರೆ ನೀನೇ ಮದ್ವೆ ಆಗು, ಅರ್ಥ ಆಯ್ತಾ? ಇಷ್ಟ ಆದ್ಲಂತೆ. ಒಳ್ಳೆ ಸರ್ಪ್ರೈಸ್ ಗೊತ್ತಾ? ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾರು, ನಾನಾ? ಹಾಯ್, ಇದೆಲ್ಲ ಯಾಕೆ ತರಬೇಕಾಗಿತ್ತು? ನೀವು ಬರೋದಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅವಳೇ ಆನಾ, ನನ್ನ ಡ್ರೀಮ್, ನನ್ನ ಹೋಪ್, ನನ್ನ ಲೈಫ್. ಏನ್ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ನಾವಿಬ್ರು ಲವ್ ಅಲ್ಲಿ ಇದೀವಿ. ಮೈಕಲ್ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಹೇಳಲೇ ಇಲ್ಲ. ನೀನಿನ್ನೂ ನನ್ನ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಬಾಕಿ ಇದೆ. ನನಗಿಷ್ಟ ಆಗ್ಲಿಲ್ಲ. ಜಸ್ಟ್ ಜಲಸಿ. ನಾನು ಈಗ ತಾನೇ ನೋಡಿದೆ. ಹಾಯ್. ಹಾಯ್, ಒಂದ್ ನಿಮಿಷ. ಸರಿ, ಹೋಗ್ಬಾ. ಹಾಯ್. ಹಾಯ್. ಇವಳು ನನಗೆ ಗೊತ್ತು, ಜೆನಿಫರ್. ಥ್ಯಾಂಕ್ ಯು. Will you marry me? Anna, will you marry me? ಏನ್ ಮೈಕಲ್ ಇದೆಲ್ಲ? ಇಷ್ಟು ಒಳ್ಳೆ ನೈಟ್ನ ಹಾಳು ಮಾಡ್ಬಿಟ್ಟೆ. ಏನು ಹೇಳ್ತಿದ್ಯಾ ನೀನು? ಯು ನೋ ವಾಟ್, ವರ್ಗೀಸ್ ಅಂಡ್ ಐ 1 ವರ್ಷದಿಂದ ಪ್ರೀತಿಸ್ತಾ ಇದ್ದೀವಿ. ವರ್ಗೀಸ? ಎಸ್. ಮತ್ತೆ ನಮ್ ಕತೆ? ನಮ್ಮಿಬ್ರಲ್ಲಿ ಏನೂ ಇಲ್ಲ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ನಾನು ಯಾವತ್ತೂ ಸ್ಯಾಟಿಸ್ಫೈ ಆಗೇ ಇಲ್ಲ. ಚೇಂಜ್ ಯಾರಿಗಿಷ್ಟ ಆಗಲ್ಲ ಅಂತ ಹೇಳು? ನಿಂಗೆ ತುಂಬಾ ಒಳ್ಳೆ ಹುಡುಗಿನ ಸಿಗ್ತಾಳೆ, ನೋಡ್ತಾ ಇರು. ಅದಕ್ಕೆ ನಾವಿಬ್ರು ಫ್ರೆಂಡ್ಸ್ ಆಗಿ ಇರೋಣ, ಓಕೆ? ಇದನ್ನ ಯಾಕೆ ಹಚ್ತೆ? ಅದನ್ನ ಆಮೇಲೆ ಒರ್ಸ್ಕೋಬಹುದು, ಬಿಡು. ಹಚ್ಬಿಟ್ಲು. ವರ್ಗೀಸ? ಅಜು ವರ್ಗೀಸ ಆಗಿರ್ತಾನ? ಅವಳುಗಳು ಏನು ಅನ್ಕೊಂಡಿದ್ದಾಳೆ? ಅನ್ಯಾಯವಾಗಿ ಅವಳು ಕೊಡಬೇಕು ಅಂತ ನಾನು ರಿಂಗನ್ ತಗೊಂಡು ಬಂದೆ. ಸುಮ್ಮನೆ ದುಡ್ಡು ಹಾಳಾಯ್ತು. ನನಗೂ ಅವಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ಬೇಜಾರಾಗಿದ್ಯಾ? ಬೇಜಾರ? ಒಳ್ಳೇದೆ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತೀಯ. ಆದ್ರೆ ಅವಳು ಹೇಗೆ? ಹೆಣ್ಮಕ್ಳು ಚೀಟ್ ಮಾಡ್ತಾರೆ ಅಂತ ಸ್ವಲ್ಪನಾದ್ರೂ ಸೆನ್ಸ್ ಇರ್ಬೇಕು. ನೋಡ್ತಾ ಇರೋ, ಇನ್ನೊಂದು ಜೀವನದಲ್ಲಿ ಯಾವ ಹುಡುಗಿನೂ ಬರಲ್ಲ. ಅಯ್ಯೋ, ಹಾಗ್ ಹೇಳ್ಬೇಡ. ಡೈಲಿ 3-4 ಜನ ನನಗ್ ಪ್ರಪೋಸ್ ಮಾಡ್ತಾರಲ್ವಾ, ಅವ್ರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊ. ಲೇ, ತುಂಬಾ ಓವರ್ ಆಗಿ ಆಡ್ತಿದ್ಯಾ? ನಮ್ ಮನೆಗ್ ಹೋಗಣ್ವಾ? ನಾನ್ ಬರಲ್ಲ. ಚಿಕ್ಕಪ್ಪನಿಂದ ಅಲ್ವಾ? ನಾನ್ ಬರಲ್ಲ. ನಮ್ಮಪ್ಪ ನನ್ನ ಎತ್ಕೊಂಡಿದ್ರಾ?
ಅಪ್ಪ ನಿನ್ನ ಯಾವಾಗಲೂ ಎತ್ಕೊಂಡೆ ಓಡಾಡ್ತಿದ್ರು. ಅಪ್ಪ ಹೋಗಾದ್ಮೇಲೆ ನನಗೆ ಅಂತ ಯಾರು ಇಲ್ಲ ಅನ್ಸುತ್ತೆ. ನಾವಿದೀವಲ್ಲ, ನಾನು ಮತ್ತೆ ಮಮ್ಮಿ. ಅಪ್ಪ ಹೇಗ್ ಸತ್ರು? ಅಪ್ಪ ನಾನ್ ಡ್ರೈವ್ ಮಾಡ್ತೀನಿ. ಬೇಡ. ಹಾಗೆ ಹಾಗೆ. ಮೆಲ್ಲಿಗೆ ಮೆಲ್ಲಿಗೆ. ಲೆಫ್ಟ್. ಇದು ಸ್ಟಡಿ ಮಾಡ್ಕೋ. ಸ್ಟಡಿ ಸ್ಟ್ರೈಟ್. ಇಚ್ಛಾ ಹಿಂದೆ ತಪ್ಪು. ಯಾಕೆ ಈ ಥರ ಕೆಲಸ ಮಾಡಿಕೊಂಡ್ರು? ಮೈಕಲ್ ಈ ರೀತಿ ಮಾಡಬಾರ್ದಾಗಿತ್ತು. ಅವನು ಹಾಗೆ ಮಾಡಿಲ್ಲ ಅಂದಿದ್ರೆ ನನ್ನ ಗಂಡ ಇವತ್ತು ನನ್ನ ಜೊತೇಲಿ ಇರ್ತಿದ್ರು. ಸ್ವಂತ ಅಪ್ಪನ ಸಾವಿಗೆ ಅವನೇ ಕಾರಣ ಆಗ್ಬಿಟ್ಟ. ಹೇಳ್ಬಾರ್ದಾಗಿತ್ತು. ಅವನಪ್ಪನ ಸಾವಿಗೆ ಅವನೇ ಕಾರಣ ಆಗಿದ್ದ ಅಂತ. ಅದಾದ್ಮೇಲೆ ನನ್ನ ಮಗ ನನ್ನ ಜೊತೆ ಇರಲೇ ಇಲ್ಲ. ಚಿಕ್ಕಪ್ಪನಿಂದ ಅಲ್ವಾ? ಅದಾದ್ಮೇಲೆ ಯಾರ ಜೊತೆನೂ ಸೇರ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಎಲ್ಲ ತಪ್ಪು ನಿಂದಲ್ವೇನೋ? ನಿನ್ನನ್ನ ಕೇಳ್ತಿರೋದು ನಿಮ್ಮಪ್ಪನ ಕೊಂದಿದ್ ನೀನೇ ತಾನೇ? ಇವನನ್ನ ನಾನ್ ನೋಡ್ಕೋತೀನಿ. ಅವರ ಗ್ಯಾಂಗ್ ಅಲ್ಲಿ ಒಂದು ಇಲಿ ಇದೆ. ಇಲಿನಾ? ಹೌದು, ಇಲಿ. ತಲೆ ಕೆಟ್ಟಿದೆ, ಸುಮ್ಮನೆ ಮಲ್ಕೋ. ಇಲಿ ಅಂದ್ರೆ ಗೂಢಚಾರಿ, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋನು. ಅಂಥ ಒಂದು ಇಲಿ ಸರ್ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಅದು ಯಾರಿರ್ಬೋದು? ಅವ್ನು ಹುಡುಕಿದ್ರೆ ಏನಾದ್ರೂ ಲಾಭ ಇದೆಯಾ? ಈಸಾ ಸರ್ ಅವರ ಕ್ಯಾಲ್ಕುಲೇಷನ್ ಪ್ರಕಾರನೇ ಇನ್ವೆಸ್ಟಿಗೇಷನ್ ನಡೀತಾ ಬರ್ತಾ ಇದೆ. ಸರ್ ಅದ್ರ ಬಗ್ಗೆ ಹೊರಗಡೆ ಎಲ್ಲೂ ಹೇಳ್ತಾನೂ ಇಲ್ಲ. ಅಂದ್ರೆ ನೀನು ಲೀಡರ್ಗಿಂತ ದೊಡ್ಡ ವರ್ಕರ್ ಆಗ್ಬೇಕು ಅಂತ ಇದೆಯಾ? ನಿಂದೊಂಥರ ದರಿದ್ರ ಬಾಯಿ. ಇಲ್ಲಾಂದ್ರೆ ಯಾವಾಗ್ಲೂ ಅವ್ನು ಹೇಳಿದ್ನೇ ಕೇಳಿಸ್ಕೊತಾ ಇರ್ತೀಯ, ಹಾಗೆ ಅವ್ನ ಜೊತೆನೇ ಇರ್ತೀಯ, ಅಷ್ಟೇ ಅಲ್ವಾ? ಇಲ್ಲಿನ ಹಿಡಿಬೇಕು ಅಂತಿದ್ರೆ ಮೊದಲು ಬೆಕ್ಕಾಗೋದು ಕಲಿಬೇಕು. ಅಂದ್ರೆ ನೀನೊಬ್ಬ ಹುಲಿ ಅನ್ನೋದನ್ನ ಮೊದಲು ಮರಿಬೇಕಾಗತ್ತೆ. ಈಗ ನೀನು ಮಲಕ್ಕೋ. ಗುಡ್ ನೈಟ್. ಇನ್ಫಾರ್ಮನ್ನ ಕಂಡುಹಿಡಬೇಕು ಅಂತ ಇದ್ರೆ ನಿಮ್ಮ ಸರ್ದು ಕಾಲ್ ಡೀಟೇಲ್ಸ್ ಯಾಕೆ ಚೆಕ್ ಮಾಡಬಾರ್ದು? ಅದು ಸರಿನೇ. ಬೆಸ್ಟ್. ಅಷ್ಟು ನಿನಗೆ ಗೊತ್ತೇ ಆಗ್ಲಿಲ್ವಾ?